ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಲೋನ್ಗೆ ಅಪ್ರೋಚ್ ಮಾಡೋದಕ್ಕಿಂತ ಮುಂಚೆ ನಾನೇನು ಮಾಡಿದೆ, ಫಸ್ಟು ವೀಸಾ ಸ್ಲಾಟ್ನ ಬುಕ್ ಮಾಡಿದೆ. ಯಾಕಂದರೆ ಆವಾಗ ಸ್ಲಾಟ್ ಸಿಗೋದು ಕೂಡ ಸಿಕ್ಕಾಪಟ್ಟೆ ಟಫ್ ಆಗಿತ್ತು. ಸ್ಲಾಟ್ಸ್ ಎಲ್ಲ ಬುಕ್ ಆಗ್ತಾ ಹೋಗ್ತಾ ಇತ್ತು ತುಂಬ ಫಾಸ್ಟಾಗಿಯೇ. ಸೊ ಹಾಗಾಗಿ ನಾನೇನು ಮಾಡಿದೆ, ಫಸ್ಟು ವೀಸಾ ಸ್ಲಾಟ್ನ ಬುಕ್ ಮಾಡಿಕೊಂಡೆ. ಐ ಗೆಸ್ ಜುಲೈ 15th 2024ಗೆ ನಾನು ಸ್ಲಾಟ್ನ ಬುಕ್ ಮಾಡ್ಕೊಂಡಿದ್ದು. ಅದಕ್ಕಿಂತ ಮುಂಚೆ ನನಗೆ ಲೋನ್ ಅಪ್ರೂವ್ ಆಗಬೇಕಿತ್ತು, ಹಾಗೆ ಅಕೌಂಟಲ್ಲಿ ದುಡ್ಡು ತೋರಿಸ್ಬೇಕಿತ್ತು. ಇದಕ್ಕೆ ನನಗೆ ವಿತಿನ್ ಒಂದು 2 ವೀಕ್ಸ್ ಅನಿಸುತ್ತೆ, 2 ವೀಕ್ಸಲ್ಲೇ ನನಗೆ ಲೋನ್ ಎಲ್ಲ ಅಪ್ರೂವ್ ಆಯಿತು. ಬಿಕಾಸ್ ಅವ್ರು ಕೇಳಿರೋ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅಪ್ರೂವ್ ಮಾಡಿ ಅದಾದಮೇಲೆ ನಾನು ಅಮೌಂಟ್ನ ಬ್ಲಾಕ್ಡ್ ಅಮೌಂಟ್ ಅಂತ ಇರುತ್ತೆ. ಫಸ್ಟ್ ಥಿಂಗ್, ಇಲ್ಲಿ ಎಜುಕೇಷನ್ ಫ್ರೀ ಅನ್ನೋದಾದರೆ ಲೋನ್ ಯಾಕೆ ಮಾಡಿಸ್ಬೇಕು ಅಂತಂದೇಳಿ ನೀವು ಕೇಳ್ಬೋದು. ಎಜುಕೇಷನ್ ಫ್ರೀ, ಬಟ್ ಇಲ್ಲಿ ಕಾಸ್ಟ್ ಆಫ್ ಲಿವಿಂಗಿಗೆ ನಾವು ದುಡ್ಡು ತೋರಿಸ್ಬೇಕಲ್ವಾ. ಇಲ್ಲಿಗೆ ಬಂದಾಗ ನಮ್ಮ ಹತ್ರ ದುಡ್ಡಿದೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಅಂತ ಅನ್ನೋದನ್ನು ನಾವು ತೋರಿಸ್ಬೇಕಾಗಿತ್ತು. ಅದನ್ನೇ ಬ್ಲಾಕ್ಡ್ ಅಮೌಂಟ್ ಅಂತ ಕರೀತಾರೆ. ಅದು ಬಂದುಬಿಟ್ಟು ನಾನು ಸೇರ್ಕೋಬೇಕಾದ್ರೆ €934 ಪರ್ ಮಂತ್, ಒಂದು ಮಂತಿಗೆ €934 ನಾನು ಬ್ಲಾಕ್ ಮಾಡಿಸ್ಬೇಕಿತ್ತು. ಅಂದರೆ ಹತ್ತತ್ರ ಒಂದು 85,000 ಆ ಥರ ಆಗುತ್ತೆ. ಸೊ ಅಷ್ಟು 1 ಮಂತಿಗೆ ನಾನು ಬ್ಲಾಕ್ ಮಾಡಿಸ್ಬೇಕಿತ್ತು. ಸೊ ಅದು 1 ವರ್ಷಕ್ಕೆ ಮಾಡಬೇಕು. ಅಂದರೆ 1 ವರ್ಷಕ್ಕೆ ಬಂದುಬಿಟ್ಟು €11,000 ಹತ್ತತ್ರ ಆಗುತ್ತೆ. ಇದನ್ನು ನಾನು ಫಸ್ಟ್ ಏನು ಮಾಡಿದೆ, ಬ್ಲಾಕ್ಡ್ ಅಮೌಂಟ್ಗೆ ಲೋನ್ ಅಮೌಂಟ್ನ ಹಾಕಿಸ್ಕೊಂಡೆ. ಲೋನ್ ಅಪ್ರೂವ್ ಆಗಿರೋ ಅಮೌಂಟ್ ಏನಿತ್ತು ಅದನ್ನ ನಾನು ಬ್ಲಾಕ್ಡ್ ಅಮೌಂಟ್ ಅಂತ ಒಂದು ಇರುತ್ತೆ, ಅದಕ್ಕೆ ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕೆ ದುಡ್ಡು ಹಾಕಿಸ್ದೆ. €11,000 ಅಂದರೆ ಹತ್ತತ್ರ ಒಂದು 10 ಲಕ್ಷ ಅಂತ ಅಂದ್ಕೊಳ್ಳಿ. ಸೊ ನನಗೆ 10 ಲಕ್ಷ ಲೋನ್ ತೊಗೊಂಡಿದ್ದೀನಿ. ಅದನ್ನ ನಾನಿಲ್ಲಿ ಬ್ಲಾಕ್ ಮಾಡಿಸಿದ್ದು. ಅದನ್ನು ಕೂಡ ವೀಸಾಗೆಲ್ಲ ಅಪ್ಲಿಕೇಶನ್ ಟೈಮಲ್ಲಿ ನಾನು ಎಲ್ಲದನ್ನು ಪ್ರೊಡ್ಯೂಸ್ ಮಾಡಿದೆ. ಸೊ ವೀಸಾ ಪ್ರೊಡ್ಯೂಸ್ ಮಾಡಿ ನನಗೆ ಮುಂಚೆ ಎಲ್ಲ ವೀಸಾ ಅಪ್ರೂವ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ತಾ ಇತ್ತು. ಬಟ್ ಈಗೀಗ ಅದು ತುಂಬಾ ಫಾಸ್ಟಾಗಿದೆ. ನಮ್ಮ ಬ್ಯಾಚಲ್ಲಿ ಫಾಸ್ಟಾಗಕ್ಕೆ ಸ್ಟಾರ್ಟ್ ಆಯಿತು. ಅದ್ರ ನೆಕ್ಸ್ಟ್ ಬ್ಯಾಚಲ್ಲಂತೂ ಸಿಕ್ಕಾಪಟ್ಟೆ ಇವಾಗೆಲ್ಲ ತುಂಬ ಬೇಗನೆ ವೀಸಾ ಬರ್ತಾ ಇದೆ. ನನಗಿಂತ ಹಿಂದೆ ಬ್ಯಾಚಲ್ಲಿರೋರಿಗೆ ಸೇಮ್ ಯೂನಿವರ್ಸಿಟಿಗೆ 1 ಮಂತ್ ತೊಗೊಂಡಿದೆ ವೀಸಾ ಬರೋದಕ್ಕೆ. ನನಗೆ 1 ವಾರದ ಮೇಲೆ 2 ದಿನ ಅಂತ ಅನ್ಕೋತೀನಿ. ಒಂದು 10 ಡೇಸಲ್ಲೆಲ್ಲ ನನಗೆ ವೀಸಾ ಬಂದುಬಿಡ್ತು. ಸೊ ವೀಸಾ ಬಂದಮೇಲೆ ಇನ್ನು ನೆಕ್ಸ್ಟು ನನ್ನ ಶಾಪಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಎಲ್ಲರಿಗೂ ಹೇಳಿಬಿಟ್ಟು ಫೈನಲಾಗಿ ಅಕ್ಟೋಬರ್ 1, 2024ಗೆ ನಾನು ಜರ್ಮನಿಗೆ ಮೂವ್ ಆದೆ. ಸೊ ಇಲ್ಲಿಗೆ ಮೂವ್ ಆದಮೇಲೆ ನಾನೇನು ಅನ್ಕೋತಾ ಇದ್ದೆ ಅಂದರೆ, ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಬೇಗ ಯೂನಿವರ್ಸಿಟಿ ಒಂದು ಸಿಕ್ಬಿಡ್ಲಪ್ಪ, ಅದು ಆಗ್ಬಿಟ್ನಂದ್ರೆ ಆಯ್ತು ಇನ್ನು, ಆಮೇಲೆ ಫುಲ್ ಆರಾಮ್ ಅಂತಾನೆ ಅನ್ಕೋತಾ ಇದ್ದೆ ನಾನು. ಬಟ್ ಅದು ಆ ಥರ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಆ್ಯಕ್ಚುಯಲ್ ಕತೆ ಸ್ಟಾರ್ಟ್ ಆಗಿದ್ದು ಅಂತ ಅನಿಸ್ತು ನನಗೆ. ಬಿಕಾಸ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇಲ್ಲಿತ್ತು. ನಾನು ಇಲ್ಲಿಗೆ ಬಂದಿದ್ದ ಕೂಡಲೇ ಏನಾದರೂ ಒಂದು ಕೆಲಸ ಹುಡ್ಕೊಂಡು ಬಿಡ್ತೀನಿ, ಅದನ್ನ ಮಾಡ್ತಾ ಎಜುಕೇಷನ್ನ ಮಾಡ್ತೀನಿ, 2 ಇಯರ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ. ಈ ಕಡೆ ಲೋನ್ ಕೂಡ 1 ಇಯರ್ ಆಗ್ತಿದ್ದಂಗೆ ಫುಲ್ ತೀರಿಸ್ಬಿಡ್ಬೋದು, ಆರಾಮಾಗಿರುತ್ತೆ ಅಂತಲೇ ಅಂದ್ಕೊಂಡು ಬಂದಿದ್ದು ನಾನು. ಬಟ್ ಇಲ್ಲಿ ನಾನು ಅಂದ್ಕೊಂಡಂಗೆ ಇರಲಿಲ್ಲ. 6 ತಿಂಗಳು ನಾನು ಇವಾಗ ಇಲ್ಲಿ ಏನು ಸ್ಪೆಂಡ್ ಮಾಡಿದ್ದೀನಲ್ಲ, ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಳ್ಳೋರು ಪ್ಲೀಸ್ ಬಿ ಮೆಂಟಲಿ ಪ್ರಿಪೇರ್ಡ್. ಮೆಂಟಲಿ ಫುಲ್ ಪ್ರಿಪೇರ್ ಆಗಿಬಿಟ್ಟು ಬನ್ನಿ ನೀವು. ಯಾಕಂದರೆ ಇಲ್ಲಿ ಯಾವುದು ನೀವು ಅಂದ್ಕೊಂಡಿರೋ ಥರ ಎಲ್ಲ ನಡೆಯೋದಿಲ್ಲ. ಏನೋ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು ಪ್ಲೀಸ್ ಬರಬೇಡಿ. ಏನು ಬಂದ್ರೂ ಓಕೆ, ಏನು ಬಂದ್ರೂ ನಾನು ತೊಗೊಳ್ತೀನಿ, ನಡೆಸ್ತೀನಿ ಅನ್ನೋ ಮೈಂಡ್ ಸೆಟ್ ಇದ್ದರೆ ಮಾತ್ರ ಬನ್ನಿ. ಇಂಡಿಯಾದಲ್ಲೇ ನಿಮಗೀಗ ಆಲ್ರೆಡಿ ಒಂದು 12 to 18 lakhs ಪ್ಯಾಕೇಜ್ ಇದೆ. ಹಾಗೆ ಕರಿಯರಲ್ಲಿ ಕೂಡ ನಿಮಗೆ ಇವಾಗಿರೋ ನೀವು ಮಾಡ್ತಿರೋ ರೋಲ್ ನಿಮಗೆ ಖುಷಿ ಕೊಡ್ತಾ ಇದೆ, ಚೆನ್ನಾಗಿದೆ ಅಂತನ್ನೋದಾದರೆ ಮಾಸ್ಟರ್ಸ್ ಮಾಡಬೇಕು ಅಂತ ಅನ್ನೋದು ಈಸ್ ನಾಟ್ ಅನ್ ಆಪ್ಷನ್ ಫಾರ್ ಯು. ಬಟ್ ನಿಮಗೆ ಒಂದು ಕರಿಯರಲ್ಲಿ ಒಂದು ಗೋಲ್ ಅಂತ ಇದೆ. ಅಂದರೆ ಬೆಟರ್ ರೋಲ್ಸಲ್ಲಿ ನಾನು ವರ್ಕ್ ಮಾಡಬೇಕು, ಬೆಟರ್ ಲೈಫ್ನ ನೋಡಬೇಕು, ಬೇರೆ ಒಂದು ದೇಶನ ನೋಡಬೇಕು, ಅಲ್ಲಿನ ಲೈಫ್ ಸ್ಟೈಲ್ನ ನೋಡಬೇಕು, ಅಲ್ಲಿ ಲೈಫ್ನ ಲೀಡ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಅವಾಗ ಬನ್ನಿ. ಆ್ಯಂಡ್ ಮೆಂಟಲಿ ಪ್ರಿಪೇರ್ಡ್ ಆಗಿರಬೇಕು ನೀವು. ದಟ್ ಇಲ್ಲಿ ಏನು ಬಂದ್ರೂ ನಾನು ತೊಗೊಳ್ತೀನಿ ಅನ್ನೋ ಪ್ರಿಪ್ರೇಷನ್ ಇದ್ದರೆ ಅವಾಗ ನಿಮಗೆ ಮಾಸ್ಟರ್ಸ್ ಅನ್ನೋದು ರೈಟ್ ಚಾಯ್ಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನಮಗೆ ಆ್ಯಸ್ ಅ ಸೆಕೆಂಡ್ ಆಪ್ಷನಿಗೆ ಏನಾದರೂ
ನಾನು ಇನ್ ಕೇಸ್ ಇಲ್ಲಿ ಬಂದು ಓದಿಲ್ಲ ಅಂತಂದೇಳಂದ್ರೂ ನಡೆಯುತ್ತೆ, ಯಾಕಂದರೆ ನಮ್ಮ ಅಪ್ಪ ಅಮ್ಮನ ಆಸ್ತಿ ಇದೆ, ನಾನು ಅದನ್ನು ನೋಡ್ಕೊಂಡಿರ್ಬೋದು, ಅವ್ರದ್ದೇನೋ ಬಿಸ್ನೆಸ್ ಇದೆ, ಆ ಥರ ಎಲ್ಲ ಇತ್ತು ಅಂತಂದೇಳಂದರೆ ಬಹುಶಃ ಅದು ವರ್ಕ್ ಆಗಲ್ಲ. ಅವಾಗ ನಾವೇನಾಗುತ್ತೆ ಅಂದರೆ ನಮಗೆ ಸೆಕೆಂಡ್ ಆಪ್ಷನ್ ಇನ್ನಿದೆ ಅಂತಂದೇಳಂದಾಗ ನಾವು ಇದ್ರ ಮೇಲೆ ಫೋಕಸ್ ಮಾಡಲ್ಲ ಅಷ್ಟಾಗಿ. ಬಿಡು, ನಂಗೆ ಹೆಂಗಿದ್ರು ಇನ್ನೊಂದು ಆಪ್ಷನ್ ಇದೆಯಲ್ಲ ಅಂತ ಅನ್ನೋದು ಬರುತ್ತೆ. ನಾನು ಈ ಒಂದು ವಿಷಯದಲ್ಲಿ ನಾನು ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮನ ತುಂಬ 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 ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವ್ರು ಯಾವತ್ತೂ ಕೂಡ 3 ಜನ ಹೆಣ್ಮಕ್ಳಾದ್ರೂ ಅವ್ರಿಗೇನಕ್ಕೆ ಎಜುಕೇಷನ್ನು ಮದುವೆ ಮಾಡಿಬಿಡೋಣ, ಎಲ್ಲೋ ಸೇರಿಸ್ಬಿಡೋಣ ಅಂತಂದೇಳೆಲ್ಲ ಅವ್ರು ನೋಡಲೇ ಇಲ್ಲ. ಇನ್ಸ್ಟೆಡ್ ಅವ್ರು ನಮಗೆ ಆಸ್ತಿ ಮಾಡಬೇಕು ಅನ್ನೋದ್ರದ್ದು ಯೋಚನೆ ಬಿಟ್ಟು ನಮ್ಮನ್ನೇ ಆಸ್ತಿಯಾಗಿ ಬೆಳೆಸಿದ್ರು. ಅಂದರೆ ನಮ್ಮ ಎಜುಕೇಷನ್ ಮೇಲೆ ಸ್ಪೆಂಡ್ ಮಾಡೋಕ್ಕೆ ರೆಡಿ ಆದರು, ಎಜುಕೇಷನ್ ಮೇಲೆ ಸ್ಪೆಂಡ್ ಮಾಡಿದ್ದಾರೆ, ನಮಗೆ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ನ ಕೊಡಿಸಿದ್ದಾರೆ. ಸೊ ಆ ವಿಷಯಕ್ಕೆ ನಾನು ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಇದಕ್ಕೆ ಬಿಕಾಸ್ ನನಗೆ ಇಲ್ಲಿ ಬಂದಿದ್ದೀನಿ ಅಂತಂದೇಳಂದರೆ ಅದು ಅವ್ರು ಒಪ್ಪಿದ್ದಕ್ಕೆ, ಅವ್ರ ಸಪೋರ್ಟ್ ಇದ್ದಿದ್ದಕ್ಕೇ ನಾನು ಇಲ್ಲಿವರೆಗೂ ಬರೋದಕ್ಕಾಗಿದ್ದು. ಒಂಥರ ಹೆಮ್ಮೆ ಕೂಡ ಆಗುತ್ತೆ ಇಲ್ಲಿವರೆಗೂ ಬಂದು ಇದೆಲ್ಲ ಮಾಡ್ತಾ ಇರೋದು. ಬಿಕಾಸ್ ನಾನು ಇಲ್ಲಿಗೆ ಬಂದ ಮೇಲೆ ನನ್ನಲ್ಲಿ ಆಗಿರೋ ಇಂಪ್ರೂವ್ಮೆಂಟ್ಸ್ ಅಂದರೆ ನನ್ನ ಥಿಂಕಿಂಗ್ ವೇ ಏನಿದೆ ಅದು ಚೇಂಜ್ ಆಗಿದೆ. ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಕುಕ್ಕಿಂಗ್ ಅಂದ್ರೇ ನನಗೆ ಎಷ್ಟು ದೂರ ಓಡ್ತಾ ಇದ್ದೆ ಅಂದರೆ ಇಲ್ಲಿಗೆ ಬಂದಮೇಲೆ ಎಲ್ಲ ಥರದ ಅಡುಗೆಗಳನ್ನು ಮಾಡೋದನ್ನು ಕಲ್ತಿದ್ದೀನಿ. ಹಾಗೆ ಲೈಫ್ನ ಹೆಂಗೆ ಫೇಸ್ ಮಾಡಬೇಕು ಅನ್ನೋದನ್ನು ನೋಡಿದ್ದೀನಿ. ಎಕ್ಸ್ಟ್ರೀಮ್ ಚಳಿನೂ ನೋಡಿದ್ದೀನಿ, ಹಾಗೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಎಕ್ಸ್ಟ್ರೀಮ್ ಬಿಸಿಲು ಕೂಡ ನೋಡ್ತೀನಿ. ಸೊ ವೆದರ್ ಕಂಡೀಷನ್ಸ್ಗೆ ಕೂಡ ಅಡಾಪ್ಟ್ ಆಗೋದಕ್ಕೆ ನೋಡ್ತಾ ಇದ್ದೀನಿ. ಸೊ ಎಸ್, ಇಲ್ಲಿವರೆಗೂ ನನ್ನ ಲೈಫ್ ಈ ಥರ ನಡ್ಕೊಂಡು ಹೋಗ್ತಾ ಇದೆ. ಬಂದಮೇಲೆ ನಾನು ಒಂದಷ್ಟು ಕಡೆ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡಿದೆ. ಎಕ್ಸಾಮ್ ಬರ್ತಿದ್ದಂಗೆ ಅದನ್ನೆಲ್ಲದನ್ನು ಕೂಡ ಡ್ರಾಪ್ ಮಾಡಿ ಇವಾಗ ಎಕ್ಸಾಮ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಸೊ ಈಗ ಎಕ್ಸಾಮ್ಸ್ ಮುಗ್ದಿದೆ, ಇನ್ನು ನೆಕ್ಸ್ಟ್ ಏನು ಅಂತಂದೇಳಿ ನೋಡಬೇಕು. ಈ ಸೆಮಿಸ್ಟ್ರಲ್ಲಿ ಒಂದಷ್ಟು ಪ್ಲ್ಯಾನ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ, ನೋಡೋಣ ಅದು ಯಾವ ಥರ ಹೋಗುತ್ತೆ ಅಂತ. ಈ ವಿಡಿಯೋ ಬಂದುಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಏನು ಮಾಡಬೇಕು ಅಂತ ಗೊತ್ತಲ್ಲ, ಪ್ಲೀಸ್ ಡೂ ಲೈಕ್, share and subscribe to my channel, and I'll see you guys in my next vlog. Bye.